ಸರಕಾರಿ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸೇರಿಕೊಂಡು ಸರಕಾರಿ ಶಾಲೆಗಳಿಗೆ ಗೋಡೆ ಬರಹ. ರಾಜ್ಯವೇ ತಿರುಗಿ ನೋಡುವಂತ ಕಾರ್ಯ ಮಾಡುತ್ತಿರುವ ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನ ಶಿಕ್ಷಕರು. ಸುಮಾರು 180ಕ್ಕೂ ಹೆಚ್ಚು ಶಿಕ್ಷಕಿಯರು ಸೇರಿಕೊಂಡು ವಿಶ್ವ ಬಂಧು ಸೇವಾ ಗುರು ಬಳಗ ಎಂಬ ತಂಡದ ಮೂಲಕ ತಮ್ಮ ಸ್ವಂತ ಖರ್ಚಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಫ್ಲೆಕ್ಸ್ ಮತ್ತು ಗೋಡೆ ಬರಹದ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತ ಮಹತ್ವವಾದ ಕಾರ್ಯವನ್ನು ಮಾಡುತ್ತಿದ್ದಾರೆ. ಗೋಡೆ ಬರಹದಲ್ಲಿ ಪಠ್ಯಕ್ಕೆ ಅನುಕೂಲವಾಗುವಂತೆ ಎಲ್ಲ ವಿಷಯದ ವರ್ಣ ಚಿತ್ರಗಳನ್ನು ಬಿಡಿಸುವುದರ ಮೂಲಕ ಉತ್ತಮವಾದ ಕೆಲಸ ಮಾಡುತ್ತಿದೆ. ಈ ತಂಡವು ಈಗಾಗಲೇ ಸುಮಾರು 24 ಶಾಲೆಗಳಲ್ಲಿ ಈ ಕೆಲಸವನ್ನು ಮಾಡಿದೆ. 25ನೇ ಶಾಲೆಯಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಣಗೇರಿ ಗ್ರಾಮದಲ್ಲಿ ಈ ತಂಡವು ತಮ್ಮ ರಜತ ಮಹೋತ್ಸವವನ್ನು ಆಚರಣೆ ಮಾಡಿತು. ಒಂದು ರಜೆ ಸಿಕ್ಕರೆ ಸಾಕು, ಸಂಸಾರದ ಜೊತೆಗೆ ಕಾಲ ಕಳೆಯುವವರ ಮಧ್ಯ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೆ ಇಟ್ಟು ಇಂತಹ ಕೆಲಸ ಮಾಡುತ್ತಿರುವ ಶಿಕ್ಷಕರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಇದೇ ಸಮಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಶ್ವ ಬಂಧು ಸೇವಾ ಗುರು ಬಳಗದ ಅಧ್ಯಕ್ಷ ಸಿದ್ಲಿಂಗಪ್ಪ ಶಾಘೋಟಿ ಅವರು, ನಮ್ಮ ತಂಡದ ಕಾರ್ಯ ನಮಗೆ ಬಹಳ ಖುಷಿ ತಂದಿದೆ ಎಂದರು. ಇದನ್ನು ನಾವು ಹೃದಯಪೂರ್ವಕವಾಗಿ ಮಾಡುತ್ತಿದ್ದೇವೆ. ಇದೇ ವೇಳೆ ಅನೇಕ ಜನ ಶಿಕ್ಷಕರು ಮಾತನಾಡಿದರು. ಅಚಾನಕ್ ಆಗಿ ಭೇಟಿ ನೀಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಪ್ಪ ಕುಡುಗುಂಟಿ ಅವರು ಶಿಕ್ಷಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಷ್ಟಲ್ಲದೆ ಎಸ್ಡಿಎಂಸಿ ಅಧ್ಯಕ್ಷ ಶರಣಪ್ಪ ಕರಿಗಾರ ಅವರು ಶಿಕ್ಷಕರು ಮಾಡುತ್ತಿರುವ ಕಾರ್ಯಕ್ಕೆ ನಮ್ಮೂರಿನ ಎಲ್ಲ ಗುರು ಹಿರಿಯರ ಪರವಾಗಿ, ಮಕ್ಕಳ ಪರವಾಗಿ ಇವರನ್ನು ಅಭಿನಂದಿಸುತ್ತೇವೆ ಎಂದು ಹೇಳಿದರು. ನಮ್ಮೆಲ್ಲ ಸ್ನೇಹಿತ ಬಳಗದೊಂದಿಗೆ ಸಮಾಲೋಚನೆಯನ್ನ ಮಾಡಿ ವಿಶ್ವ ಬಂಧು ಸೇವಾ ಗುರುಬಳಗ ಎಂಬ ಒಂದು ಸಂಸ್ಥೆಯನ್ನ 1/6/2020 ಸ್ಥಾಪಿಸಿ ಶ್ರಮ, ಸೇವೆ, ಸಹಬಾಳ್ವೆಯ ತತ್ವದ ಅಡಿಯಲ್ಲಿ ವಿಶ್ವವಿಜೇತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರನ್ನ, ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರರನ್ನ ಆದರ್ಶವಾಗಿಟ್ಟುಕೊಂಡು ಆ ಸೇವೆಯನ್ನ ಮಾಡೋಣ ಅಂತೇಳಿ ಸುಮಾರು 20 ಜನ ಆತ್ಮೀಯ ಸ್ನೇಹಿತರಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಬಳಗ ಮೊಟ್ಟ ಮೊದಲನೇದಾಗಿ 5/6/2020 ಮಾರ್ನಾಳ್ ಶಾಲೆಯಲ್ಲಿ ಪೂಜ್ಯ ಶ್ರೀಧರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಂದ ಸಸಿ ನೆಡುವ ಕಾರ್ಯಕ್ರಮದ ಮೂಲಕ ವಿಶ್ವ ಪರಿಸರ ದಿನಾಚರಣೆಯಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಬಳಗದ ಸೇವಾ ಚಟುವಟಿಕೆಗಳು ನಂತರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಕಾರ್ಯಕರ್ತರಿಂದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ವಣಗೇರಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ 25ನೇ ಗೋಡೆ ಬರಹ ರಜತ ಮಹೋತ್ಸವ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ನಮ್ಮ ಶಾಲೆಯಲ್ಲಿ ಆಚರಣೆ ಆಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ವಿಶ್ವ ಬಂಧು ಗುರುಬಳಗ ಇವತ್ತು ಕೇವಲ 20 ಜನಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಗುರುಬಳಗ ಇವತ್ತು 170 ಸದಸ್ಯರನ್ನ ಒಳಗೊಂಡು ಅತ್ಯಂತ ಬೃಹತ್ ಒಂದು ಬಳಗ ಆಗಿ ಬೆಳೀತಾ ಇದೆ. ಈ ಬಳಗದಲ್ಲಿ ಸುಮಾರು 2 ವರ್ಷಗಳಿಂದ ಕೂಡ ನಾವು ಕೆಲಸ ಮಾಡ್ತಾ ಇರೋದು ಅತ್ಯಂತ ಹೆಮ್ಮೆಯ ವಿಷಯ. 24 ಗೋಡೆ ಬರಹಗಳನ್ನು ಮುಗಿಸಿ 25ನೇ ಗೋಡೆ ಬರಹವನ್ನ ನಮ್ಮ ಶಾಲೆಯಲ್ಲಿ ನಾವು ಅವರಿಗೆ ಕೇಳ್ಕೊಂಡಾಗ, ನಮ್ಮ ಶಾಲೆಯಲ್ಲಿ ಮಾಡ್ರಿ ಅಂತ ಕೇಳ್ಕೊಂಡಾಗ ಆ ಒಂದು ಬಳಗದ ಎಲ್ಲ ಸದಸ್ಯರು ಆಯ್ತು ವಣಗೇರಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಒಪ್ಪಿಗೆಯನ್ನ ಕೊಟ್ಟ ನಂತರ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿ ಅದರ ಜೊತೆಗೆ ನಮ್ಮ ವಣಗೇರಿಯ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಎಲ್ಲ ನೇತೃತ್ವವನ್ನ ನಮ್ಮ ಈ ವಿಶ್ವಬಂಧು ಸೇವಾ ಗುರು ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಲಿಂಗಪ್ಪ ಶಾಗೋಟಿಯವರ ಒಂದು ನೇತೃತ್ವದೊಳಗಡೆಗೆ ಎಲ್ಲ ಸಮಮನಸ್ಕ ಶಿಕ್ಷಕರು, ಶಿಕ್ಷಕಿಯರು, ಎಲ್ಲ ಹಿರಿಯರು ಸೇರಿಕೊಂಡು ಇವತ್ತು ಅದ್ಭುತವಾಗಿರ್ತಕ್ಕಂಥ ಗೋಡೆ ಬರಹ ಸೇವೆ ಜೊತೆಗೆ ಫ್ಲೆಕ್ಸ್ ಅಳವಡಿಸ್ತಕ್ಕಂಥ ಸೇವಾ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ನಾವು ನಿರೀಕ್ಷೆ ಇರೋದಿಲ್ಲ. ಎಲ್ಲ ಶಿಕ್ಷಕರಂತೇನೆ ಭಾವನೆ ತಿಳ್ಕೊಂಡು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀವಿ. ಇವತ್ತು ನಿಜವಾಗ್ಲೂ ವಣಗೇರಿ ಗ್ರಾಮದ ಒಳಗಡೆಗೆ ಇಷ್ಟು ಅದ್ದೂರಿಯಾಗಿರ್ತಕ್ಕಂಥ ಒಂದು ಗೋಡೆ ಬರಹ ಸೇವೆ ಕಾರ್ಯಕ್ರಮದ ಒಳಗಡೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ನಮ್ಮೆಲ್ಲರನ್ನು ಕೂಡ ತಮ್ಮ ಶಾಲೆಯ ಸೇವೆಗಾಗಿ ನಮ್ಮನ್ನು ಅಣಿಗೊಳಿಸಿರೋದು ಮತ್ತೆ ಅವರ ಒಂದು ಕಾರ್ಯವನ್ನು ನೋಡಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ.
ನನ್ನ ಹೆಸರು ಶಿವಲೀಲಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಣಗೇರಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಗೆ ವಿಶ್ವಬಂಧು ಸೇವಾ ಗುರು ಬಳಗ ನಮ್ಮ ಶಾಲೆಗೆ ಆಗಮಿಸಿದೆ. ಅವರೆಲ್ಲ ನಮ್ಮ ಶಾಲೆಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದು, ಗೋಡೆ ಮೇಲೆ ಬರೆದು ನಮಗೆ ತುಂಬಾ ಹೆಚ್ಚಿನ ಅವರು ಬರೆದಿರ್ತಕ್ಕಂಥ ಚಿತ್ರಗಳು, ಅವರು ಬರೆದಿರ್ತಕ್ಕಂಥ ವಿಷಯಗಳು ನಾವು ಇಷ್ಟು ದಿನ ಪಠ್ಯ ಪುಸ್ತಕದಲ್ಲಿ ನೋಡಿ ಕಲಿತಿದ್ವಿ. ಈಗ ಗೋಡೆ ಮೇಲೆ ಬರ್ದಿರೋದನ್ನೆಲ್ಲ ನೋಡಿ ಹೆಚ್ಚಿನ ನಾಲೆಜ್ ಹೆಚ್ಚಿನ ಜ್ಞಾನವನ್ನು ಪಡ್ಕೋಬಹುದು. ತುಂಬಾ ಖುಷಿ ಆಗ್ತಿದೆ. ನಮ್ಮ ಶಾಲೆಯಿಂದ ವಿಶ್ವಬಂಧು ಸೇವಾ ಗುರು ಬಳಗದವರಿಗೆ ಧನ್ಯವಾದಗಳು.